ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರ ಮುಕ್ತಾಯ ಆಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲವು ಭಾಗಗಳಲ್ಲಿ ಎಲ್ಲಿ ನಾನು ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಆ ಭಾಗದಲ್ಲಿ ಇವತ್ತು ಚುನಾವಣೆಯ ಪ್ರಚಾರವನ್ನು ಮಾಡ್ತಾ ಇದ್ದೇನೆ. ಕಳೆದ ಚುನಾವಣೆ ಘೋಷಣೆ ಆದಾಗಿಂದ ಪ್ರಚಾರ ನಡೀತಾ ಇದೆ. ಅದಕ್ಕಿಂತ ಮುಂಚೆನೂ ಕೂಡ ಇದೇ ಕೆಲಸ ಮಾಡ್ತಾ ಇದ್ದೆ, ಏನು ಹೊಸದಲ್ಲ. ಆದರೆ ಇವತ್ತು ಚುನಾವಣೆಗೆ ಓಟ್ ಕೇಳ್ತಾ ಇದ್ದೀನಿ. ಆವಾಗ ದಿನ ಜನರ ಕಷ್ಟ ಸುಖಗಳನ್ನು ಕೇಳ್ತಾ ಇದ್ದೆ, ಈಗ ಮತ ಕೇಳ್ತಾ ಇದ್ದೀನಿ. ಚುನಾವಣೆಗೂ ಈ ಬಾರಿ ಚುನಾವಣೆಗೂ ಸ್ವಲ್ಪ ವ್ಯತ್ಯಾಸಗಳಿದೆ. ಒಂದಷ್ಟು ಪಾಸಿಟಿವ್ ಇದ್ರೆ ಇನ್ನೊಂದು ಒಂದಷ್ಟು ನೆಗೆಟಿವ್ ಇದೆ ಅನ್ನೋ ಒಂದು ಮಾತಿದೆ. ನೋಡಿ, ಚುನಾವಣೆ ನನಗೆ ಹೊಸದಲ್ಲ. ನಾನು ಚುನಾವಣೆಯನ್ನು ಈಗ ಮತ ಕೇಳೋದನ್ನು ಬಿಟ್ಟರೆ ಫಲಿತಾಂಶ ಬಂದ ಮೇಲೆ ನನ್ನ ಚುನಾವಣೆ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಕೊನೆಯವರೆಗೂ ಚುನಾವಣೆ ಘೋಷಣೆ ಆಗೋವರೆಗೂ ಕೂಡ ನಾನು ಪ್ರತಿನಿತ್ಯ ನನ್ನ ನಿರಂತರ ಕೆಲಸ ಕಾರ್ಯಗಳಲ್ಲಿ, ಕ್ಷೇತ್ರದ ಅಭಿವೃದ್ಧಿನಲ್ಲಿ, ಜನರ ಸಮಸ್ಯೆಗಳ ಜೊತೆ ನಾನು ಕೆಲಸ ಮಾಡುವಂಥದ್ದು. ಹಾಗಾಗಿ ನನಗೇನು ಬೇರೆ ಥರ ಕಾಣಿಸ್ತಾ ಇಲ್ಲ. ಪ್ರಚಾರ ಮಾಡೋರು, ಹೊಸದಾಗಿ ಬಂದಿರೋರು ಬೇರೆ ರೀತಿ ಬಿಂಬಿಸ್ಕೊಳ್ತಾರೆ. ಇವತ್ತು ನಾನು ನನ್ನ ಹೆಸರಿನಲ್ಲಿ, ನಮ್ಮ ಸರ್ಕಾರದ 5 ಗ್ಯಾರಂಟಿ ಹೆಸರಿನಲ್ಲಿ ಮುಂದಿನ ನಮ್ಮ ಯೋಜನೆಗಳ ಬಗ್ಗೆ ನಾನು ಮತದಾರರನ್ನು ಮತ ಕೇಳ್ತಾ ಇದ್ದೀನಿ. ಆದರೆ ವಿರೋಧ ಪಕ್ಷಗಳಲ್ಲಿ ಅಭ್ಯರ್ಥಿ ಇರೋರು ಬೇರೆಯವರು ಅವರ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಮತ ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರ ಸರ್ಕಾರದ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಏನು ಅಂಥೇಳಿ ಹೊಸದಾಗಿ ಕೊಟ್ಟಿದ್ದಾರೆ. ಆ ಮೋದಿ ಗ್ಯಾರಂಟಿ ಅನ್ನೋದು ಏನು ಅಂಥೇಳಿ ದೇಶದ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಗೊತ್ತಿರೋದು ಕರ್ನಾಟಕದ 5 ಗ್ಯಾರಂಟಿಗಳು ಪ್ರತಿಯೊಬ್ಬ ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತು, ಮಹಿಳೆಯರಿಗೂ ಗೊತ್ತು, ಎಲ್ರಿಗೂ ಕೂಡ ಗೊತ್ತು. ಮೋದಿ ಗ್ಯಾರಂಟಿ ಅಂತಿದ್ದಾರೆ, ಅದು ಮಾಧ್ಯಮಗಳಿಗೂ ಕೂಡ ಬಹುಶಃ ಯಕ್ಷ ಪ್ರಶ್ನೆ ಆಗೋಗಿದೆ, ಏನದು ಮೋದಿ ಗ್ಯಾರಂಟಿ ಅಂಥೇಳಿ. ಸೊ ಹಾಗಾಗಿ ಇವತ್ತು ಯಾವ ಉದ್ದೇಶದಿಂದ ಈ ದೇಶದಲ್ಲಿ ಹೊಸ ನಾಯಕತ್ವಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಆಶೀರ್ವಾದ ಮಾಡಿದ್ರು, ಆ ನಾಯಕತ್ವ ದೇಶದ ಅಭಿವೃದ್ಧಿ ವಿಚಾರ ಮಾತಾಡೋದನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಇವತ್ತು ನಮಗೆ ಏನು ಕಳೆದ 10 ವರ್ಷಗಳಿಂದ ಇವತ್ತು ಈ ದಕ್ಷಿಣ ಭಾರತದಲ್ಲಿ 25ಕ್ಕೂ ಹೆಚ್ಚು ಸ್ಥಾನಗಳನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಕಳೆದ ಸಾರಿ ಗಳಿಸಿತ್ತು. ಆದರೆ ಅವರ ಪ್ರಗತಿ, ಅಭಿವೃದ್ಧಿ ಶೂನ್ಯ ಆಗಿದೆ. ಇವತ್ತು ದಕ್ಷಿಣ ಭಾರತದ ತೆರಿಗೆಯ ಹಣ ಇವತ್ತು ಉತ್ತರ ಭಾರತದ ಕಡೆ ಹರಿದೋಗ್ತಾ ಇದೆ. ಅದನ್ನು ಪ್ರಶ್ನೆ ಮಾಡುವಂಥ ಸಂದರ್ಭಗಳು ಬಂದಿದೆ. ಆದರೆ ಪ್ರಶ್ನೆ ಮಾಡುವಂಥವ್ರನ್ನೆಲ್ಲರೂ ಕೂಡ ದೇಶದ್ರೋಹಿ ಪಟ್ಟವನ್ನು ಕಟ್ಟುವಂಥ ಕೆಲಸಗಳು ನಡೀತಾ ಇದೆ. ಇದು ಭವಿಷ್ಯದ ದಿನಗಳಲ್ಲಿ ಇವತ್ತೇನು ಅನ್ಯಾಯಗಳು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಇವತ್ತು ಯಾವ ರೀತಿ ಡಿಸ್ಕ್ರಿಮಿನೇಷನ್ ನಡೀತಾ ಇದೆ, ದಕ್ಷಿಣ ಭಾರತಕ್ಕಿರ್ಬೋದು, ಕರ್ನಾಟಕಕ್ಕಿರ್ಬೋದು, ನಮ್ಮ ತೆರಿಗೆಯ ಪಾಲನ್ನು ನಾವು ನಮ್ಮ ಯೋಜನೆಗಳಿಗೆ ಪೂರಕವಾಗಿ ಬೆಂಬಲವನ್ನು ಕೊಡಬೇಕು. ಕಳೆದ 10 ವರ್ಷಗಳಿಂದ ದಕ್ಷಿಣ ಭಾರತಕ್ಕಾಗಲಿ, ಬೆಂಗಳೂರಿಗಾಗಲಿ, ಕರ್ನಾಟಕಕ್ಕಾಗಲಿ ಯಾವುದೇ ಉದ್ಯೋಗ ಸೃಷ್ಟಿಗೆ ಅಥವಾ ವಿಶೇಷ ಅನುದಾನಗಳನ್ನು, ವಿಶೇಷ ಪ್ಯಾಕೇಜ್ಗಳನ್ನು, ಬೆಂಗಳೂರಿನ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಧಾನಮಂತ್ರಿಗಳು ಮುಂದೆ ಬಂದಿಲ್ಲ. ಇವತ್ತು ಬಂದು ಟ್ಯಾಂಕರ್ ಸಿಟಿ ಅಂತೇಳಿ ಟೈಟ್ಲು ಕೊಟ್ಟು ಹೋಗಿದ್ದಾರೆ. ಅವರಿಗೆ ನೈತಿಕತೆಯೇ ಇಲ್ಲ ಟ್ಯಾಂಕರ್ ಸಿಟಿ ಅಂತ ಟೈಟ್ಲು ಕೊಡಲಿಕ್ಕೆ. ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಲಿಲ್ಲ. ಅವ್ರು ಯಾವ ರೀತಿ ಟೈಟ್ಲು ಕೊಡಲಿಕ್ಕಾಗತ್ತೆ? ಸೊ ಈ ಎಲ್ಲ ವಿಚಾರಗಳು ರಾಜ್ಯದ ಜನರ ಮುಂದೆ ಇದೆ, ಮತದಾರರ ಮುಂದೆ ಇದೆ. ಕರ್ನಾಟಕದ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕದ ಯುವಕರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ತೆರಿಗೆ ಹಣ ಉತ್ತರ ಭಾರತಕ್ಕೆ ಹೋಗ್ತಾ ಇದೆ. ಉತ್ತರ ಭಾರತದ ಅಭಿವೃದ್ಧಿ ಮಾಡೋದ್ರಿಂದ ನಮ್ಮ ಯುವಕರು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಸಾಕಷ್ಟು ವಿಚಾರಗಳು ಇವತ್ತು ಚರ್ಚೆಗೆ ಅವಕಾಶ ಇದೆ. ಮೊನ್ನೆ ಬಂದಂಥ ಪ್ರಧಾನಮಂತ್ರಿಗಳು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಮಾತಾಡಲಿಲ್ಲ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕಳೆದ 10 ವರ್ಷಗಳಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಲಿಲ್ಲ. ಯಾವುದೋ ಕೆಲವೊಂದು 2 ಘಟನೆಗಳು ನಡೆದಿದ್ದರೆ ಅದನ್ನು ವ್ಯಾಪಕವಾಗಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಅದು ಎಲ್ಲೋ ಒಂದು ಕಡೆ ಬೆಂಗಳೂರನ್ನು ಟಾರ್ಗೆಟ್ ಮಾಡಿ ಇವರೇನೇ ಕೆಟ್ಟ ಹೆಸರು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾರಾ ಅನ್ನತಕ್ಕಂಥ ಅನುಮಾನ ಕೂಡ ಬರ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದೆಲ್ಲವನ್ನು ಕೂಡ ಮತದಾರರು ಚಿಂತನೆಯನ್ನು ಮಾಡಬೇಕು.
ಮೇಕೆದಾಟು ಯೋಜನೆಗೆ ಸ್ಟಾಲಿನ್ ಹತ್ರ ಅವ್ರು ಪರ್ಮಿಷನ್ ತೊಗೊಂಬಂದ್ರೆ 10 ನಿಮಿಷದಲ್ಲಿ ನಾನು ಮೋದಿಯವರಿಂದ ಪರ್ಮಿಷನ್ ಸ್ಯಾಂಕ್ಷನ್ ಮಾಡಿಸ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ಕೊಡ್ತಾರೆ. ಕುಮಾರಸ್ವಾಮಿ ಅವ್ರಿಗೆ ಗಂಟೆಗೊಂದು ಹೇಳೋರ ಹತ್ರ ನಾವೇನು ಮಾತಾಡೋಕ್ಕಾಗುತ್ತೆ? ಸ್ಟಾಲಿನ್ ಹತ್ರ ಯಾತಕ್ಕೆ ಪರ್ಮಿಷನ್ ಬೇಕಂತೆ? ಸ್ಟಾಲಿನ್ ಹತ್ರ ಯಾತಕ್ಕೆ ಪರ್ಮಿಷನ್ ಬೇಕು? ನಾವೇನು ತಮಿಳ್ನಾಡಲ್ಲಿ ಹೋಗಿ ಮೇಕೆದಾಟು ಕಟ್ತಾ ಇದ್ದೀವ ಕುಮಾರಸ್ವಾಮಿ ಅವ್ರಿಗೆ? ಹೊಗೇನಕಲ್ಲಿ ಹೋಗಿ ಕಟ್ತಾ ಇದ್ದೀವ? ನಾವು ಕಟ್ತಾ ಇರೋದು ಕರ್ನಾಟಕದ ಬಾರ್ಡ್ರ್ನಲ್ಲಿ ಸಂಗಮದಲ್ಲಿ ಮೇಕೆದಾಟು ಯೋಜನೆ ನಮ್ಮ ಜಾಗದಲ್ಲಿ ನಾವು ಕಟ್ತಾ ಇರೋದು. ನೀವು ಬೇರೆಯವ್ರನ್ನ ಹೋಗಿ ಬೇರೆ ರಾಜ್ಯದವ್ರನ್ನ ಪರ್ಮಿಷನ್ ತಗೊಬನ್ನಿ ಅಂತ ಕೇಳೋದಕ್ಕೆ ಅವರ ಬುದ್ಧಿವಂತಿಕೆ, ಅವರ ಬದ್ಧತೆ ಇವತ್ತು ಪ್ರದರ್ಶನ ಆಗ್ತದೆ. ಅವರು ಕುಟುಂಬ ಉಳಿಸ್ಕೊಳ್ಳಿಕ್ಕೆ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು ಈ ರಾಜ್ಯಕ್ಕೋಸ್ಕರ ಅಲ್ಲ. ಅದು ಸಾಬೀತಾಗಿದೆ. ಸೊ ಮುಂದೆ ಜನ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಆರಂಭದಿಂದನೇ ಅವರು ಟೀಕೆ ಮಾಡ್ತಾನೆ ಬರ್ತಾ ಇದ್ರು, ಅದು ಸಕ್ಸಸ್ಫುಲ್ ಆಗಿ ನಡೀತು. ಈಗ ಕೇಂದ್ರದ ನಾಯಕರು ಘೋಷಣೆ ಮಾಡಿರ್ತಕ್ಕಂಥ ಒಂದು ಗ್ಯಾರಂಟಿಗಳನ್ನ ಅಪಹಾಸ್ಯವಾಗಿ ಮಾತಾಡ್ತಾರೆ ಸರ್ ಎಲ್ಲ ಕಡೆ ಅವರು. ನೋಡ್ರಿ, ಕುಮಾರಸ್ವಾಮಿಯವರು ಲಘುವಾಗಿ ಮಾತಾಡೋದ್ರಲ್ಲಿ ಎತ್ತಿದ ಕೈ, ಲಘುವಾಗಿ ಮಾತಾಡೋದ್ರಲ್ಲಿ ಅದನ್ನೇ ಅವರಿಗೆ ತಿರುಗಿಸಿ ಹೇಳುವಂಥವ್ರು ಭಾಳಷ್ಟು ಜನ ಇದ್ದಾರೆ. ಅವರಿಗೆ ಗೌರವ ಬೇಡ ಅಂತ ಅಂದರೆ ಯಾರೇನು ಮಾಡೋಕ್ಕಾಗುತ್ತೆ? ತಮಗೆ ತಿಳಿದಾಗೆ ಇದೆಲ್ಲ ನಿಮಗೆ ಮುನ್ಸೂಚನೆ. ಇವತ್ತು ಸಹಸ್ರಾರು ಜನ ಇವತ್ತು ಈ ಒಂದು ಭಾಗದಲ್ಲಿ ಸೇರಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಒಂದು ನಾಳೆ ಫಲಿತಾಂಶ ಏನಾಗ್ಬೋದು ಅಂತ ಒಂದು ಸೂಚನೆಗೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿದೆ ಇವತ್ತು ಏನು ಈ ಕರ್ನಾಟಕ ರಾಜ್ಯದಿಂದ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಕೊಟ್ಟಂತೆ ನುಡಿದಿದ್ದೇವೆ ಅಂತ ಮಾಡಿದ್ದಾರೆ. ಆ ಕಾರಣದಿಂದ ಜನರಿಗೆ ಇವತ್ತು ಭಾಳ ಅನುಕೂಲಗಳಾಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಜನರಿಗೆ ಒಲವಿದೆ. ರಾಮನಿಗೂ ಮತ್ತು ರಾವಣಿಗೂ ನಡೀತಕ್ಕಂಥ ಧರ್ಮಯುದ್ಧ ಬೆಂಗಳೂರು ಗ್ರಾಮಾಂತರದಲ್ಲಿ ಅಂತಕ್ಕಂಥ ಮಾತನಾಡಿ ನೋಡಿ, ರಾವಣ ಬೇರೆ ರಾಮ ಬೇರೆ ಅಂತಲ್ಲ. ನಿಮಗೂ ಹಂಗೆ ನೋಡೋಕೆ ಹೋದರೆ ರಾಮ ಸುಗ್ರೀವನ ಹಿಂದೆಗಡೆಯಿಂದ ಬಾಣದಲ್ಲಿ ಹೊಡೆದು ಸಾಯಿಸ್ತವನು. ಆದರೆ ಆತ್ಮಲಿಂಗನ ಪಡೆದು ತೊಗೊಂಬಂದಂಥವನು ರಾವಣ. ಅವ್ರಿಗೂ ಇದೆ ರಾಮನಿಗೆ ಅಥವಾ ಇನ್ನೊಂದಿಗೆ ಅದಕ್ಕೆ ಯಾಕೆ ಹೋಲಿಸ್ಬೇಕು? ನಾವು ಹಿಂದೂಗಳೇ ಅಲ್ವಾ? ನಮಗೂ ರಾಮ ದೇವರೇ, ರಾವಣನೂ ನಮಗೆ ರಾಕ್ಷಸನೇ. ಸೊ ಹಾಗಾಗಿ ಅದೆಲ್ಲ ಹೇಳೋದು ಏನಾಗುತ್ತೆ ಅಂದರೆ ಬರೀ ಈ ಥರ ಮಾಡಿ BJP ಅವ್ರು ಮತ ಪಡಿಸ್ಬೇಕೇ ಹೊರತು ನಾನು ಈ ಥರ ಕೆಲಸ ಮಾಡಿದ್ದೀನಿ, ಈ ಅಭಿವೃದ್ಧಿ ಕಾರ್ಯ ಮಾಡಿದ್ದೀನಿ, ನಾನು ಈ ಕೆಲಸ ಮಾಡಿದ್ದು, ನಾನು ಶಬಾಷ್ಗಿರಿ ತೊಗೊಂಡಿದ್ದೀನಿ, ಬನ್ನಿ ನಂಗೆ ಮತ ಕೊಡಿ ಅಂತ ಕೇಳೋರು ಯಾರಿದ್ದಾರೆ? ಮೋದಿ ನೋಡಿ ಓಟ್ ಕೊಡಿ, ಮೋದಿಗೆ ಓಟ್ ಕೊಡೋಣ. ಇಲ್ಲಾಕೆ ಕೊಡಬೇಕು? ಅದಕ್ಕೆ ಅವರು 1 ನೇಷನ್ 1 ಎಲೆಕ್ಷನ್ ಅಂತ ಮಾಡ್ತಿರೋದು. ನಿಮ್ಗದು ಗೊತ್ತಿಲ್ಲ? ಮೋದಿನ ಬಿಟ್ಟರೆ ಇನ್ನು ಯಾರು ಇಲ್ಲ. ಬೇರೆ ಯಾರು ಅಲ್ಲಿ ಯಾರು ಫೋಟೋ ಹಾಕ್ಕೊಂಡ್ರು ಓಟು ಬರೋಲ್ಲ ಅಲ್ವ? ಹಂಗಾಗಿ ಅವರು ಇದು ಮಾಡ್ತಾರೆ. ನೋಡಿ, ಜನ ಎಷ್ಟು ಸಲ ರಾಮನ್ ನೋಡ್ತಾರೆ, ಎಷ್ಟು ಸರಿ ಹಿಂದೂ ಮುಸ್ಲಿಂ ನೋಡ್ತಾರೆ, ಎಷ್ಟು ಸರಿ ಬಾಂಬು ಪಾಕಿಸ್ತಾನ್ಗೆ ಹಾಕಿದ್ದು ನೋಡ್ತಾರೆ. ನಿಮಗೆ ಗೊತ್ತಾ ಪುಲ್ವಾಮಾ ಇದು ಎಲ್ಲ ಇವತ್ತಿಗೂ ಸಾಬೀತೆ ಮಾಡಿಲ್ಲ. ಇವತ್ತಿಗೂ ಯಾವುದೇ ಸಾಕ್ಷಿ ಇಲ್ಲ, ಯಾವುದೇ ಒಂದು ವಿಡಿಯೋ ಇಲ್ಲ ಅಲ್ವರಾ? ಈಗೆಲ್ಲ ಅಡ್ವಾನ್ಸ್ಡ್ ಫೈಟರ್ ಪ್ಲೇನ್ಸ್ ನಮ್ಮದು. ಯಾವುದೇ ಒಂದು ಬಾಂಬ್ ಹಾಕಿದ್ರು ಇಮಿಡಿಯೇಟ್ಲಿ ಅದನ್ನು ಹಂಗೆ ಸ್ಕ್ಯಾನ್ ಮಾಡುತ್ತೆ ಫೋಟೋ. ಯಾರನ್ನ ಗೂಬೆಗಳಿಗೆ ಹೇಳ್ದಂಗೆ ಹೇಳ್ತಾರೆ ಅವರು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರದ ಜನತೆಗೆ ತಾವೇನು ವಿನಂತಿ ಮಾಡ್ತೀವಿ? ಗ್ರಾಮಾಂತರ ಜನರಲ್ಲಿ ನಾನು ವಿನಂತಿ ಮಾಡೋದು ಇಷ್ಟೇ, ತಮಗೆಲ್ಲ ಯಾರಿಂದ ಒಳ್ಳೆಯದಾಗಿದೆ ಅನ್ನೋದನ್ನು ನೆನೆಸ್ಕೊಂಡು ಮತ ಚಲಾಯಿಸಿ. ಈ ಕಾರ್ಯಕ್ರಮ ನಮ್ಮ ದಕ್ಷಿಣ ಕ್ಷೇತ್ರ, ನಮ್ಮ ಗ್ರಾಮಾಂತರ ಅಭ್ಯರ್ಥಿ DK ಸುರೇಶ್ ಸಾಹೇಬರು ಸುಮಾರು 2 ಲಕ್ಷಕ್ಕಿಂತ ಅಧಿಕ ಮತಗಳನ್ನು ಗೆಲ್ತಾರೆ. ಆದ್ದರಿಂದ ಈ ಭಾಗದಲ್ಲಿ ಇದುವರೆ ಕರೆದಿಲ್ಲ, ನಮ್ಮ ಜನಾಂಗದಲ್ಲೆಲ್ಲ ಕರೆಸಿಲ್ಲ. ನಾನು ನಮ್ಮ ಕಬಡ್ಡಿ ಬರೋ ಸಭೆ ಮಾಡಿದ್ದೀವಿ. ಹಾಗೆ ಅದೇ ರೀತಿ ಸೌಮ್ಯ ರೆಡ್ಡಿ ಅವರು ದಕ್ಷಿಣದಲ್ಲಿನ್ನೂ ಭಾರಿ ಅದ್ದೂರಿಯಾದ ಮೆಜಾರಿಟಿಯಲ್ಲಿ ಬರ್ತಾರೆ. BJP ಊಹೆ ಮಾಡಿಲ್ಲ ಆ ಥರ ಮೆಜಾರಿಟಿಯಲ್ಲಿ ನಡೀತಾರೆ. ಅದೇ ಥರ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ಈ ಸಲ ಸೌತಲ್ಲಿ ಸೌಮ್ಯ ರೆಡ್ಡಿ, ಗ್ರಾಮಾಂತರ DK ಶಿವಣ್ಣವರು ಭಾರಿ ಅದ್ದೂರಿಯಾದ ಮೆಜಾರಿಟಿ ಗೆಲ್ತಾರೆ. ಈ ಸಲ ನೋಡಿ, ಜೂನ್ 4ನೇ ತಾರೀಕು ಸಾಯಂಕಾಲ ಭವಿಷ್ಯ ನೋಡಿ ಗೊತ್ತಾಗತ್ತಲ್ಲ.